ಬಹಳಷ್ಟು ದಿನಗಳಿಂದ ಶಾರ್ಟ್ ವಿಡಿಯೋ ಮಾಡಬೇಕನ್ನೋದು ಒಂದು ವಿಚಾರ ತಲೆಯಲ್ಲಿ ಓಡ್ತಾ ಇತ್ತು. ಈ ಶಾರ್ಟ್ ವಿಡಿಯೋ ಅಂದ್ರೆ 10 ನಿಮಿಷದ ವಿಡಿಯೋ. 10 ನಿಮಿಷದಲ್ಲಿ ಯಾವುದೇ ಒಂದು ವಿಷಯ ಪೂರ್ತಿಯಾಗಿ ತಿಳಿಸಿ ಹೇಳುವುದು ಬಹಳ ಕಠಿಣ ಅದ. ಅಂದ್ರೂ ಕೂಡ ಅದು ಮೇನ್ ಜೆಸ್ಟ್, ಅದರ ಸಾರ ಅಂಶ. ಆ ಬಳಿಕ ಸಾಯಂಕಾಲದ 45 ನಿಮಿಷದ ಪ್ರವಚನದೊಳಗ ಅದು ವಿಸ್ತಾರವಾಗಿ ಹೇಳಲಾಗುತ್ತದ. ಧ್ಯಾನ ಅಂದ್ರೆ ಏನು ಅನ್ನೋ ಪ್ರಶ್ನೆ ಕೇಳಿದಾರ. ಧ್ಯಾನ ಅಂದ್ರೆ ಏನು? ಇದೊಂದು ಪ್ರಶ್ನೋತ್ತರ ರೂಪದಿಂದ ನಾವು ನಡೆಸೋಣ. ಟೀಚರ್ ಟ್ರೈನಿಂಗ್ ಕೋರ್ಸ್ದಲ್ಲಿದ್ದಾಗ, ಸಿದ್ಧ ಸಮಾಧಿ ಯೋಗದ ಕೋರ್ಸ್ದಲ್ಲಿದ್ದಾಗ ಇದು ನಮಗ ಒಂದು ಪದ್ಧತಿ ಅನುಭವಕ್ಕೆ ಬಂದಿತ್ತು. ಬಹಳ ಸುಂದರ ಪದ್ಧತಿ ಅದ ಇದು. ಇದಕ್ಕೆ ಕಾಂಟ್ರಾಕ್ಷನ್ ಅಂತಾರ. ಕಾಂಟ್ರಾಕ್ಷನ್, ಇಂಟ್ರಾಕ್ಷನ್. ಅದ್ರ ಬಗ್ಗೆ ನೀವೇನೇನು ತಿಳ್ಕೊಂಡಿರಿ, ಮತ್ತೆ ಯಾರ್ಯಾರು ಏನೇನೋ ತಿಳ್ಕೊಂಡಾರ. ಅದ ನಿಜವಾದ ಇರೋದೇ ಬ್ಯಾರೆ ಅದ. ಧ್ಯಾನ ಹಲವಾರು ರೀತಿಯಿಂದ ಹೇಳಬಹುದು. ಯಾವ ರೀತಿ ಒಂದು ಊರಿಗೆ ಹೋಗ್ಲಿಕ್ಕ ಹಲವಾರು ದಾರಿಗಳಿರ್ತಾವ, ಹಾಗಿದೊಂದು ಧ್ಯಾನ ಅಂದರೆ ಏನು? ಈಗ ನೀವು ಇದ್ರ ಬಗ್ಗೆ ಏನ್ ತಿಳ್ಕೊಂಡಿರಿ? ಸ್ವಲ್ಪ ಪ್ರಶ್ನೆ ಕೇಳ್ತೀನಿ ನಾನು. ಸಂಕೇತ ಅವ್ರೆ, ಧ್ಯಾನ ಅಂದ್ರೆ ಏನು? ಒಮ್ಮೆಲೆ ಗಾಬರಿ ಆಗ್ಲಿಕ್ಕೆ ಹೋಗುದಿಲ್ಲ. ನಿಮಗೇನ್ ತಿಳಿದದು ಹೇಳು. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏಕಾಗ್ರತೆ. ಧ್ಯಾನ ಅಂದ್ರೆ ಏಕಾಗ್ರತೆ. ಶಿವರಾಜ್ ಅವ್ರು ಹೇಳಿದ್ರು ಧ್ಯಾನ ಅಂದ್ರ ಏಕಾಗ್ರತೆ. ಕ್ಲಾಸ್. ಈ ಕಡೆ ಸಂಕೇತ ಅವ್ರು ಹೇಳ್ತಾರೆ ಈಗ ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಕೆಲವೊಂದು ಜನ ಗುಡಿಗೆ ಹೋಗೋದು, ಹ್ಮ್ ನಮಸ್ಕಾರ ಮಾಡೋದು ಧ್ಯಾನ ಅಂತ ತಿಳ್ಕೊಂಡ್ರೆ. ಹ್ಮ್ ಕೆಲವೊಂದ್ ಜನ ಹ್ಮ್ ಕೂತು ತಪಸ್ ಮಾಡೋದು ಧ್ಯಾನ ಅಂತ ತಿಳ್ಕೊಂಡ್ರೆ. ಧ್ಯಾನ ಅಂತ ತಿಳ್ಕೊಂಡಾರ. ಇನ್ನು ಕೆಲವೊಂದ್ ಜನ ಏನ್ ತಿಳ್ಕೊಂಡಾರ? ಇದು ಒಂದು ದೈವಿಕ ಶಕ್ತಿ, ನಾಲೆಜ್ ಅಂತ ತಿಳ್ಕೊಂಡ್ರೆ. ಓಕೆ. ಇದನ್ನ ಬಹಳ ಸಿಂಪಲ್ ಆಗಿ ಹೇಳಕ್ ನಾ ಇಷ್ಟಪಡ್ತೀನಿ, ಪ್ರಯತ್ನ ಪಡ್ತೀನಿ. ಸಾದಾ ಸಾದಾ ಆ ಶಬ್ದದೊಳಗೆ ಅರ್ಥ ಅದ. ಧ್ಯಾನ. ಧ್ಯಾನ ಅಂದ್ರೆ ಶಾಂತ. ಧ್ಯಾನ ಅಂದ್ರೆ ಶಾಂತ ಅಂತ ನೀವು ಅಂತೀರಿ. ಧ್ಯಾನ ಮಾಡಿದ ಬಳಿಕ ಶಾಂತಿ ಬರ್ತದೆ. ಆದ್ರೆ ಧ್ಯಾನ ಅಂದ್ರೆ ಏನು? ಸುಮ್ಮ ಒಂದ್ ಕಡೆ ಕೂತು ನೋಡು, ನನ್ನ ಮನಸ್ಸಿನಾಗ ಇದ್ದಿದ್ ನೀವ್ ಹೇಳ್ತೀರೇನು? ಧ್ಯಾನ ಅಂದ್ರೆ ಏನು? ಸುಮ್ಮ ಒಂದ್ ಕಡೆ ಕುಂತು ಧ್ಯಾನ ಮಾಡೋದು ಧ್ಯಾನ. ಸುಮ್ಮ ಒಂದ್ ಕಡೆ ಕೂತು ಧ್ಯಾನ ಮಾಡೋದು ಅಂದ್ರೆ ಧ್ಯಾನ. ಶಿವರಾಜ್, ನೀವ್ ಹೇಳ್ರಿ. ಏನು ಮಾಡದೇ ಇರೋ ಸ್ಥಿತಿನೇ ಧ್ಯಾನ. ಶಭಾಷ್. ಕಮ್ ಆನ್ ಕ್ಲಾಸ್. ದ ಸೈನ್ಸ್ ಆಫ್ ನಾನ್ ಡೂಯಿಂಗ್. ಏನನ್ನ ಮಾಡದೆ ಸುಮ್ಮನೆ ಕೂಡುವುದು ಅಂದ್ರ ಧ್ಯಾನ ಅಂತ ನೀವು ಅಂತೀರಿ. ಇದು ಬಹಳ ಸಮೀಪ ಬರ್ತದೆ. ಧ್ಯಾನವನ್ನ ತಿಳಿಸಿ ಹೇಳಲಿಕ್ಕೆ ಇದು ಬಹಳ ಸಮೀಪ ಬಂತ್ರಿ. ಇದು ದ ಸೈನ್ಸ್ ಆಫ್ ನಾನ್ ಡೂಯಿಂಗ್ ಅಂತ ಹೇಳ್ತಾರ ಋಷಿ ಪ್ರಭಾಕರ್. ಇನ್ನೂ ಈಸಿ ಮಾಡ್ತೀನಿಪ್ಪ. ಕೆಲವೊಬ್ರು ಬಹಳ ಸಾದಾ ಇರ್ತಾರಪ್ಪ, ಶಾಲಿಗೆ ಹೋಗಿರಂಗಿಲ್ಲ, ಅವ್ರಿಗೂ ತಿಳಿಬೇಕಲ್ಲ ಇದು ಧ್ಯಾನ ಅಂದ್ರೆ ಏನು. ಧ್ಯಾನ ಅಂದ್ರೆ ಲಕ್ಷ್ಯ. ಎಷ್ಟು ಸಾದಾ ನೋಡ್ರಿ ಇದು. ಮಾಸ್ತರ್ ಕೇಳಂಗಿಲ್ಲ ಹುಡುಗರೀಗ, ಎಲ್ಲದ ನಿನ್ನ ಧ್ಯಾನ. ಮಾಸ್ತರ್ ಪಾಠ ಹೇಳ್ತಿರ್ತಾನ, ಹುಡುಗರು ಎಲ್ಲೋ ಕಿಡಿಕ್ಯಾಂದ್ ಹಾಯಿಸಿ ಹಕ್ಕಿ ಪಕ್ಕಿ ನೋಡ್ತಿರ್ತಾವ. ಮಾಸ್ತರ್ ಅಂತಾನೇನು, ಎಲ್ಲಿದ ನಿನ್ನ ಧ್ಯಾನ. ಧ್ಯಾನ ಅಂದ್ರ ಲಕ್ಷ್ಯ. ಈಗ ನಾ ಇದು ಮಾತಾಡಕತ್ತೀನು, ನಾಲೆಜ್ ಹೇಳಕತ್ತೀನು, ನನ್ನ ಧ್ಯಾನ ಎಲ್ಲಿರ್ಬೇಕು? ಹೇಳುದ್ರ ಕಡೆ ಇರ್ಬೇಕು. ಈಗ ನೀವು ಕೇಳಾಕತ್ತೀರಿ, ಕೇಳೋ ಹೊತ್ನ್ಯಾಗ ನಿಮ್ಮ ಧ್ಯಾನ ಎಲ್ಲಿ ಅದ? ಕೇಳೋದ ಕಡೆ ಅದ. ಕೇಳೋದ ಕಡೆನೆ ಪೂರ್ತಿ ಧ್ಯಾನ ಇಡಬಹುದು. ಸುಮ್ನೆ ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊತ ಹಂಗ ಮಾಡಬಹುದು. ಧ್ಯಾನ ಅಂದ್ರೆ ಬಹಳ ದೊಡ್ಡದು ಏನಿಲ್ಲ. ಧ್ಯಾನ ಅಂದ್ರ ಸಾದಾ ಸಾದಾ ಲಕ್ಷ್ಯ. ಲಕ್ಷ್ಯ ಕೊಡುವುದೇ ಧ್ಯಾನ. ಹಂಗಾರೆ ಎಲ್ಲಿ ಲಕ್ಷ್ಯ ಕೊಡುವುದು?
ಎಲ್ಲಿ ಧ್ಯಾನ ಕೊಡೋದು ಅದೊಂದ್ ಸ್ವಲ್ಪ ತಿಳ್ಬೇಕಲ್ಲ. ಬೆಳಗ್ಗಿಡದ ಸಾಯಂಕಾಲ ತನ ನಾವು ಲಕ್ಷ ಕೊಡ್ಕೋತಿ ಹೋಗ್ತೇವಲ್ಲ, ಹಲ್ಲು ತಿಕ್ಕಳ ಹೊತ್ನಾಗ ಬ್ರಷ್ ಕಡೆ ಲಕ್ಷ ಇಟ್ಟಿರ್ತದ, ಎಷ್ಟು ಪೇಸ್ಟ್ ತಗೋಬೇಕು ಅನ್ನೋದು. ಚಾ ಮಾಡೋ ಹೊತ್ನಾಗ ಚಾ ಮಾಡೋದ್ ಕಡೆ ಲಕ್ಷ ಹೋಗ್ತದ. ಡಯಾಬಿಟೀಸ್ದವ್ರು ಚಾ ಕುಡಿಲಿಕ್ಕೆ ಹತ್ತಿರಂದ್ರೆ ಸಕ್ರಿ ಹಾಕಬಾರ್ದು, ಆ ಕಡೆ ಲಕ್ಷ ಅದ. ಎಲ್ಲವೂ ಲಕ್ಷದಿಂದೇ ಜಗತ್ತ ನಡೀತದೋ ಇಲ್ಲೋ. ನಾವು ಲಕ್ಷ್ಯ ಇಡ್ಲಿಲ್ಲ ಅಂದ್ರೆ ಕೆಲಸ ಕೆಡತಾವ. ಪೂರ್ತಿಯಾಗಿ ಲಕ್ಷ್ಯ ನಾವು ಅಲ್ಲಿ ಇಡ್ಲಿಲ್ಲ ಅಂದ್ರ ಕೆಲಸ ಕೆಡ್ತದ. ಭಾರತ ಪಾಕಿಸ್ತಾನದ ಮ್ಯಾಚ್ ನಡೆದದ ಅಂತ ಇಟ್ಟುಕೊಳ್ಳಿ. ಬ್ಯಾಟ್ಸ್ಮನ್ಗೆ ಭಾರಿ ಟೆನ್ಷನ್ ಬಂದಿರ್ತದ. ಅವ್ರ ವಿರುದ್ಧ ಪಕ್ಷದವ್ರದ್ದು ರನ್ ಇಟ್ಟು ತೆಗೆದಿರ್ತಾರ. ಕೊನೆ 1-2 ಓವರ್ ಉಳ್ದಾವ್ ತಿಳ್ಕೋರಿ, ಆ ಗೋಲ್ ರಿಚ್ ಆಗ್ಬೇಕಾಗ್ಯದ. ಹಾಳಾಗ ಬ್ಯಾಟ್ಸ್ಮನ್ಗೆ ಎಷ್ಟು ಟೆನ್ಷನ್ ಇರ್ತದ. ಅವ್ರ ಧ್ಯಾನ ಎಲ್ಲಿರ್ಬೇಕು? ಗೆಲ್ಲರೆ ಸೋಲ್ಲರೆ ನಾನು ಮಾಡೋ ಕಾಯಕ ನಾ ಮಾಡ್ತೀನೋ, ನಾನು ಪ್ರಯತ್ನ ಮಾಡ್ತೀನಿ, ಈ ಕಡೆ ಲಕ್ಷ್ಯ ಹೋಗುದಿಲ್ಲ. ತಲೆಯಾಗ ಏನ್ ಲಕ್ಷ್ಯ ಇರ್ತದ? ಆ ಗೋಲ್ ರಿಚ್ ಮಾಡ್ಬೇಕು, ಅವ್ರಕ್ಕಿಂತಲೂ ಜಾಸ್ತಿ ರನ್ ನಾವು ಮಾಡ್ಬೇಕು. ಆ ಕಡೆ ಲಕ್ಷ್ಯ ಹೋಯ್ತು, ಕಾಯಕದ ಕಡೆ ಲಕ್ಷ್ಯ ಹೋಗ್ಲಿಲ್ಲ. ಪೂರ್ತಿ ಲಕ್ಷ್ಯ ಅಲ್ಲೇ ಇಟ್ಟು ಗೆಲ್ಲರೆ ಸೋಲ್ಯರೆ ನಂದು 100% ನಾಳೆ ಕೊಡ್ತೀನಿ ಅಂದ್ರೆ ಅದು ಧ್ಯಾನ. ಸ್ವಲ್ಪ ಮನಸ್ಸು ಅಳಗ್ಯಾಡತು. ಹೆಂಗ ಅಳಗ್ಯಾಡತು? ಇದು ಮಾಡ್ಲೇಬೇಕಾಗ್ಯದ, ನಮ್ಮ ಭಾರತ ದೇಶಕ್ಕೆ ಗೆಲುವು ಮಾಡೇ ಕೊಡಬೇಕಾಗ್ಯದ, ಏನೇ ಮಾಡಿದು ಮಾಡೇಬೇಕಾಗ್ಯದ ಅಂದ ಕೈಕಾಲು ನಡಗಾಕ್ ಚಾಲು ಆಗ್ತಾವ. ಹೌದಾ? ಇನ್ನೊಂದು ಎಕ್ಸಾಂಪಲ್, ಸುಮ್ಮನೆ ಮನ್ಯಾಗ ಕುತ್ತಾಕ್ರ ಬಾಳ ಚಂದ ಜ್ಞಾನ ಹೇಳ್ತಾನ, ಸಹಜವಾಗಿ ಹೇಳ್ತಾನ. ಅದೇ ಒಂದು 100 ಜನ ಕೂಡ್ಯಾರ ಹೇಳಪ್ಪ ಅಂದ್ರ ಮುಗಿತು, ಹೇಳಾಕೇ ಬರುದಿಲ್ಲ. ಮನಸ್ಸ ಟೋಟಲ್ ಬ್ಲ್ಯಾಂಕ್ ಆಗಿ ಹೋಗ್ತದ. ಎಲ್ಲ ಜ್ಞಾನ ಇಲ್ಲೇನು? ಎಲ್ಲವೂ ಜ್ಞಾನ ಅದ. ಈ ಲಕ್ಷ್ಯ ಕಡೆ ಹೋಯ್ತು. ನಾ ಸರಿಯಾಗಿ ಮಾತಾಡಬೇಕು, ನಾನು ಮಾತಾಡಿದ ಜನರಿಗೆ ಇಷ್ಟಾನೇ ಆಗಬೇಕು, ನನ್ನ ಮಾತಿಗೆ ಕ್ಲಾಪ್ಸ್ ಬರಬೇಕು. ಇವು ಡಿಸೈರ್ಸ್ಗಳು ಅಡ್ಡ ಬಂದು ನಿಂತು, ಇವು ಡಿಸೈರ್ಸ್ ಯಾವಾಗ ಅಡ್ಡ ಬಂದು ನಿಂತು ಆ ಕಡೆ ನಿಮ್ ಫೋಕಸ್ ಹೋಯ್ತು, ಆ ಕಡೆ ನಿಮ್ಮ ಲಕ್ಷ್ಯ ಹೋಯ್ತು, ಕಾಯಕದ ಕಡೆ ತಪ್ತು. ಕಾಯಕ ಅಂದ್ರೆ ಏನು? ನನಗೆ ಏನ್ ಅನ್ಸಾಕತ್ತದ ಅದನ್ನ ಹೇಳ್ಬೇಕು, ಪ್ರೀತಿಯಿಂದ ಹೇಳ್ಬೇಕು, ಲಕ್ಷ್ಯ ಕೊಟ್ಟನಾದ ಹೇಳ್ಬೇಕು. ಅವಾಗದು ಕೆಲಸ ಸುಂದರ ಆಗಿರ್ತದಲ್ಲ. ಹೌದಾ? ಯಾವುದೇ ಕೆಲಸನ ಪ್ರೀತಿಯಿಂದ ಮಾಡ್ರಿ, ಬಹಳ ಚಂದ ಆಗ್ತದ. ಮನಸ್ಸು ಎಲ್ಲೆಲ್ಲೋ ಇಟ್ರಿ ಅಂದ್ರ ಆ ಕೆಲಸ ಸುಂದರ ಆಗೋದಿಲ್ಲ. ಧ್ಯಾನ ಅಂದ್ರೆ ಎಷ್ಟು ಸಸಾರದ ನೋಡ್ರಿ, ನಮಗದು ಗುರುತೇ ಇಲ್ಲ, ಏನೇನೋ ತಿಳ್ಕೊಂಡೇವ್ ನಾವು. ಧ್ಯಾನದೊಳಗೆ ಎಷ್ಟು ತರ ಹೇಳ್ಯಾರ್ರಿ. ಏಕಾಗ್ರತೆ ಅಂದ್ರೆ ಒಂದು ಧ್ಯಾನ ಅಂತ ಹೇಳ್ಯಾರ. ಆರ್ಟ್ ಆಫ್ ಲಿವಿಂಗ್ ಅದ ಧ್ಯಾನ ಸುದರ್ಶನ ಕ್ರಿಯೆ ಅಂತ ಹೇಳಿದ್ರು. ಋಷಿ ಪ್ರಭಾಕರ್ ಅವರು ಲಯ ಸಮಾಧಿ ಅಂತ ಹೇಳಿದ್ರು. ಅಧ್ಯಾತ್ಮ ಜಗತ್ತದ ಸಾಧಕನಿಗ ದಿಗ್ಮೂಡಾಗಿ ಹೋಗ್ತದೆ, ಯಾರಿಗೆ ಫಾಲೋ ಮಾಡ್ಬೇಕು. ಧ್ಯಾನದ ಜಸ್ಟ್ ಏನು? ಈಗ ಇನ್ನೂ ಸಸಾರ ಮಾಡಿ ಹೇಳ್ತೇನಾ? ಟೈಮ್ ಹಚ್ಚಿರಲ್ಲ, 10 ನಿಮಿಷ ಹಾಲಕ್ ಬಂದಾಕ ಸಿಗ್ನಲ್ ಕೊಡ್ರಿ ನಾನು. ಈ ಫ್ಲೋದಾಗ ಹಂಗೆ ಬಾಳ ಮುಂದೆ ಹೋಗ್ತದ. 10 ನಿಮಿಷನಾಗ ನಾವು ಕವರ್ ಮಾಡ್ಬೇಕಾಗ್ಯದ. ಇನ್ನೊಂದು ಬಹಳ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನ. ಧ್ಯಾನ. ಧ್ಯಾನ ಅಂದ್ರೆ ಫೋಕಸ್. ಧ್ಯಾನ ಅಂದ್ರೆ ಏನು? ಬ್ಯಾಟ್ರಿ ನೋಡಿರಿ, ಬ್ಯಾಟ್ರಿ ಹಿಂಗ ಹೆಚ್ಚಕಾನ ಫ್ಲಾಶ್ ಮಾಡೋಣ, ಬೆಳಕು ಎಲ್ಲಿ ಬೀಳ್ತದ? ನಾವ್ ಎಲ್ಲಿ ಹಿಡಿದಿರ್ತೇವ ಅಲ್ಲಿ ಬೆಳಕು ಬೀಳ್ತದ. ಒಂದು ಕತ್ತಲ ಕೋಣೆ ಅದ ಅಂತ ಇಟ್ಕೊಳ್ಳಿ. ಕತ್ತಲ ಕೋಣೆ ಒಳಗ ಒಂದು ಮೂಲೆಯಲ್ಲಿ ಎಲ್ಲ ಹೊಲಸು ಸಾಮಾನ ಇಟ್ಟಾರ. ಹೊಲಸು ಸಾಮಾನ ಅಂದ್ರೆ ಇಟ್ಟುಕೊಳ್ಳಿ, ಒಂದು ತಿಪ್ಪಿ, ರಾಡಿ, ಹೆಂಡಿ, ಕೆಸರ, ಒಂದು ಗಟಾರದೊಳಗೆ ಏನೇನದ ಅದೆಲ್ಲ ಒಂದು ಮೂಲೆಯಾಗ ಇಟ್ಟಾರ. ಅದೇ ಕತ್ತಲ ಕೋಣ್ಯಾಗ ಇನ್ನೊಂದು ಮೂಲೆಯಾಗ ಬರೀ ಹೂವು ಇಟ್ಟಾರ. ಸುಂದರ ಸುಂದರ ಹೂವುಗಳು, ಗುಲಾಬಿ ಹೂವ, ಮಲ್ಲಿಗೆ ಹೂವ, ಮಸ್ತ್ ವಾಸನೆ ಇರುವಂತ ಹೂವುಗಳು. ಯಾವಾಗಿದು ಬ್ಯಾಟ್ರಿ ಫ್ಲಾಶ್ ನಿಮಗ್ ನಾ ಕಳಿಸ್ತೇನೆ ರೂಮ್ದಾಗ. ನಾ ಏನ್ ಹೇಳ್ತೀನೋ ಆ ರೂಮ್ದಾಗ
ಎರಡೂ ಮೂಲೆಯಲ್ಲಿ ಏನೇನ್ ಇಟ್ಟಾರ ನೋಡ್ಕೊಂಡ್ ಬರ್ರಿ ಅಂತ ನಾ ಕಳಿಸ್ತೇನೆ. ಕತ್ತಲ ಕೋಣ್ಯಾಗ ಹೋಗಿ ನೀವು ಫ್ಲಾಶ್ ಮಾಡಿದ್ರಿ ಬ್ಯಾಟ್ರಿ, ಯಾಕಡೆ ಫ್ಲಾಶ್ ಮಾಡಿದ್ರಿ? ಅದೇನು ಹೊಲಸರ ಅಡೆ ಇಟ್ಟಿನಲ್ಲ ಅಲ್ಲಿ ಫ್ಲಾಶ್ ಮಾಡಿದ್ರಿ. ಫ್ಲಾಶ್ ಮಾಡಿದ ತಕ್ಷಣ ಆ ಬೆಳಕು ನಿಮಗ ಅದರದ ಜ್ಞಾನ ಮಾಡಿಕೊಡ್ರಿ, ಇಲ್ಲಿ ಹೊಲಸದ. ಯಾವಾಗ ಬ್ಯಾಟ್ರಿ ಫ್ಲಾಶ್ ಆ ಹೊಲಸದ ಕಡೆ ಕ್ಲಿಕ್ ಆಯ್ತು, ಫ್ಲಾಶ್ ಆಯ್ತು, ಅವಾಗ ಮನಸ್ಸಿನೊಳಗೆ ಹಂಗಾಯ್ತು? ಸಂತೋಷ ಆಯ್ತೇನು? ಏನ್ ಅನ್ನಿಸ್ತು ಒಳಗ? ಹೆಚ್ಕಿ ತಯಾರಾಯ್ತು, ಹೆಸಿಟೇಷನ್ ಆಯ್ತು. ಹೊಲಸಪ್ಪ, ಹೊಲಸರ ಅಡಿಯ ಹತ್ರ ಯಾರಿಗೆ ಸಂತೋಷ ಆಗ್ತದ ರೀ? ಒಂದ್ ತಿಪ್ಪಿ ಹತ್ರ ಹೋಗಿ ಕೂಡ್ರಿ, ಸಂತೋಷ ಆಗ್ತದೇನು? ಫ್ಲಾಶ್ ಹೊಲಸದ ಕಡೆ ಹೋಯ್ತು, ಮನಸ್ಸಿನಲ್ಲಿ ಜಿಗುಪ್ಸೆ, ತಿರಸ್ಕಾರ, ಹೆಸಿಟೇಷನ್, ಅಸಹ್ಯತನ ಎಲ್ಲ ಆಯ್ತಿಲ್ಲ. ಯಾವಾಗ ಫ್ಲಾಶ್ ಮಾಡಿದ್ರಿ ಅವಾಗೇ ಆಯ್ತು. ಈಗ ಅದೇ ಬ್ಯಾಟ್ರಿ ಫ್ಲಾಶ್ ನೀವು ಈ ಕಡೆ ಕ್ಲಿಕ್ ಮಾಡಿದ್ರಿ, ಈ ಮೂಲೆಯಾಗ ಏನದ? ಗುಲಾಬಿ ಹೂವ, ಮಲ್ಲಿಗೆ ಹೂವ, ಸುಂದರ ಪರಿಮಳ. ಅದು ಅಲ್ಲಿ ಫ್ಲಾಶ್ ಮಾಡಿದಾಗ ಮನಸ್ಸಿಗೆ ತಂಪಾಯ್ತು, ಮನಸ್ಸು ಸುವಾಸಿತ ಆಯ್ತು, ಮನಸ್ಸು ಸುಮಧೂರ ಆಯ್ತು. ನಿಮಗ ಹಗಲು 24 ತಾಸ ಕೂಡಂದ್ರ ಅಲ್ಲಿ ಆರಾಮ ಕೂಡುವ ಮನಸ್ಸಲ್ಲಿ ಹಗರಾಯ್ತು. ಯಾಕ? ಫ್ಲಾಶ್ ಎಲ್ಲಿ ಹೋಗ್ಯದ? ಹೂವಿನ ಕಡೆ ಹೋಗ್ಯದ. ಸೇಮ್ ಅದೇ ರೀತಿ ನಮ್ಮ ಮನಸ್ಸಂದ್ರ ಬ್ಯಾಟ್ರಿ, ಈ ಹಾಲ್ ಅಂದ್ರ ಒಂದು ಜಗತ್ತು. ಆ ಬ್ಯಾಟ್ರಿಯಿಂದ ಫ್ಲಾಶ್ ಮಾಡಿದಾಗ ಏನು ಬೆಳಕು ಬರ್ತದಲ್ಲ ಅದು ಅಂದ್ರ ಧ್ಯಾನ, ಅದು ಚೇತನ. ಚೇತನ ಅಂದ್ರ ಕಾನ್ಶಿಯಸ್ನೆಸ್, ಅದು ಜ್ಞಾನ ಮಾಡಿಕೊಡ್ತದ ನಿಮಗೆ. ಯಾವಾಗ ನಿಮ್ಮ ಮನಸ್ಸಿನ ಕಾನ್ಶಿಯಸ್ನೆಸ್, ನಿಮ್ಮ ಪ್ರಜ್ಞೆ ನಿಮಗ ಹೊಲಸ ವಸ್ತುವಿನ ಜ್ಞಾನ ಮಾಡಿ ಕೊಡ್ತದಲ್ಲ, ಅವಾಗ ನಿಮ್ಮ ಮನಸ್ಸ ಹೊಲಸಾಗ್ತದೆ. ಈಗ ಅದೇನು ಹೊಲಸದಲ್ಲ, ಆ ಹೊಲಸಂದ್ರೆ ಏನು? ಆ ಹೊಲಸಂದ್ರೆ ಏನು? ದೇರ್ ಆಲ್ ನೆಗೆಟಿವಿಟೀಸ್. ನಾವು ಹಿಂಗ ಹೋಲಿಸೋದು. ನೆಗೆಟಿವಿಟಿ ಯಾವ? ದುಃಖ, ಚಿಂತೆ, ಡಿಪ್ರೆಷನ್, ಎಂಗ್ಸೈಟಿ, ಒಮ್ಮೆಲೆ ಸಿಟ್ಟಿಗೆ ಬರೋದು. ಜಗತ್ನಾಗ ಏನೇನೆಲ್ಲ ಕೆಟ್ಟದ್ದದ ಅದು ಭಯ, ಇದೆಲ್ಲ ಕೆಟ್ಟದಾಡಿ ಅಂತ ತಿಳ್ಕೊರಿ. ಅಲ್ಲೇ ಮನಸ್ಸು ಫೋಕಸ್ ಆಗ್ಲಕತ್ತಂದ್ರ ನಿಮ್ ಮನಸ್ಸ ಅದೇ ಮೂಡಕ್ ಚಾಲು ಆಗ್ತದ. ಯಾಕ? ಧ್ಯಾನ ಅಲ್ಲಿ ಹೋಗಿ ಕೂತದ. ಧ್ಯಾನ ಅಲ್ಲಿ ಇಡೋದ್ರಿಂದ ಅದು ತನ್ನ ಗುಣ ನಿಮ್ಮ ಒಳಗ ತುಂಬ್ಲಕತ್ತದ. ಧ್ಯಾನ ಅಲ್ಲಿ ಹೋಗಬಾರ್ದಂತಲ್ಲ, ಹೋಗ್ತದ ಅಪ್ಪಿತಪ್ಪಿ, ಆದ್ರ ಆ ಧ್ಯಾನ ಅಲ್ಲೇ ಸ್ಥಿರವಾಗಿ ಉಳಿಬಾರ್ದು. ಬ್ಯಾಟ್ರಿ ಫೋಕಸ್ ಅಲ್ಲೇ ಉಳಿಬಾರ್ದು. ಬ್ಯಾಟ್ರಿ ಫೋಕಸ್ ಅಲ್ಲೇ ಉಳಿತಂದ್ರೆ ಅದ್ರದ್ದೇ ಜ್ಞಾನ ಆಗ್ತದ. ಅದ್ರ ರಿಸಲ್ಟ್ ನಿಮ್ ಮನಸ್ಸ ಕಹಿ ಕಹಿ ಆಗ್ತದ. ಅದೇ ಈ ಮೂಲೆ ಒಳಗೆ ಏನದ? ಹೂವುಗಳದಾವ. ಈ ಹೂವುಗಳಂದ್ರೆ ಏನ್ ತಿಳ್ಕೊಳ್ಳೋದು? ಎಲ್ಲ ಪಾಸಿಟಿವ್ ಗುಣಗಳು, ಶ್ರದ್ಧಾ, ಭಕ್ತಿ, ತಾಳಿಮೆ, ಪ್ರೇಮ, ನಿಸ್ವಾರ್ಥತೆ, ಸೇವಾ, ಇವೆಲ್ಲ ಒಳ್ಳೆ ಗುಣಗಳಂದ್ರೆ ಹೂವು ಅಂತ ಇಟ್ಕೊಳ್ಳೋನು. ಇಲ್ಲಿ ನಿಮ್ ಬ್ಯಾಟ್ರಿ ಫೋಕಸ್ ಸಾರ್ಕೆ ಹೋಗ್ಲಿಕ್ಕತ್ತಂದ್ರ ಅದ್ರ ರಿಸಲ್ಟ್ ಏನಂದ್ರ ಮನಸ್ಸ ಹಗರಾಗೋದು, ಜೀವನದಾಗ ಒಂದು ಆನಂದ ಬರುವುದು, ಜೀವನ ಅಂದ್ರೆ ಒಂದು ಹುರುಪ, ಜೀವನ ಅಂದ್ರೆ ಒಂದು ಸ್ವರ್ಗದಂತ ಅನುಭವ ಬರಕ್ ಚಾಲುವಾಗ್ತದ. ಯಾಕಂದ್ರ ನಿಮ್ಮ ಧ್ಯಾನದ ಫೋಕಸ್ ಅಲ್ಲಿ ಬಿತ್ತು. ಬರೀ ಬಿದ್ದು ಮತ್ತೆ ಈ ಬ್ಯಾಟ್ರಿ ಫೋಕಸ್ ನೀವು ಬೇರೆ ಕಡೆ ಒಯ್ದಿಲ್ಲ, ಮತ್ತ ಅಲ್ಲೇ ನಿರಂತರ ಅಲ್ಲೇ ಇಡಬೇಕು ನೀವು ಫೋಕಸ್. ಅದಕ್ಕೆ ಧ್ಯಾನ ಅಂತ ಕರೆದ. ಯಾವ್ದೋ ಒಂದು ಗುಡಿ ಅದ, ಗುಡಿ ದೇವಾಲಯದಾಗ ಒಂದು ದೇವ್ರ ಮೂರ್ತಿ ಅದ, ಅಲ್ಲಿ ನೀವು ಲಕ್ಷ್ಯ ಕೊಡ್ತೀರಿ. ಲಕ್ಷ್ಯ ಕೊಡುವ ಹೊತ್ನ್ಯಾಗ ನಿಮ್ ಫೋಕಸ್ ಎಲ್ಲಿ ಹೋಗ್ಬೇಕಂದ್ರ, ಈಗ ಹನುಮನ್ ದೇವ್ರ ಗುಡಿಗೆ ಹೋಗಿರಿ ನೀವು, ಆ ಮೂರ್ತಿ ಮೇಲೆ ಫೋಕಸ್ ಹೋಗ್ಯದ, ನಿಮ್ ಧ್ಯಾನದ ಫೋಕಸ್ ಅಲ್ಲಿ ಬಿದ್ದದ. ಆ ಹನುಮನ್ ದೇವ್ರ ತ್ಯಾಗ, ಅವನ ಸೇವೆ, ಅವನದು ಹುರುಪ, ಅವನ ನಗಮುಖ, ಇದೆಲ್ಲ ನಿಮ್ಮಲ್ಲಿ ಮೂಡಬೇಕು ಅಂದ್ರೆ ಅದು ನಿಜವಾದ ಧ್ಯಾನ. ಮೂಡೋತದ. ನೀವು ಲಕ್ಷ ಒಟ್ಟು ನೋಡ್ಲಿಕ್ಕತ್ರ ಮೂಡೋತದ. ಬಟ್ ಸಿಂಪಲ್ ಅದ ಧ್ಯಾನ. ಇದ್ರ ಮುಂದಿನ ಸವಿಸ್ತಾರ ವಿಷಯ ಸಾಯಂಕಾಲದ ಪ್ರವಚನದಲ್ಲಿ ಕಂಟಿನ್ಯೂ ಮಾಡೋದು. ಶುಭಂ ಭವತಿ.